ಬೇಡ 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 ಎನ್ನುವ ಯುದ್ಧ ಬೇಡ 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 ಎನ್ನುವ ಧರ್ಮರಾಜನಿಗೆ ಯುದ್ಧ ಮಾಡು 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 ಎನ್ನುವ ಪ್ರೇರಣೆ. ಯುದ್ಧ ಬೇಕು 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 ಎನ್ನುವ ಸುಯೋಧನನಿಗೆ ಬೇಡ 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 ಎನ್ನುವ ನಾಟಕ ನಾನೇ ಆಡಿದ್ದು. ಯುದ್ಧ ನಿನಗೆ ಬೇಕು ಕೃಷ್ಣ, ಕರ್ಣನಿಗೂ ಅಲ್ಲ ಕೌರವನಿಗೂ ಅಲ್ಲ. ಅವ್ರು ಕೇಳಿದ್ರಲ್ಲ ಯುದ್ಧ ಯಾಕೆ ಬೇಕು, ಕೃಷ್ಣನಿಗೆ ಬೇಕಾಗಿತ್ತು ಯುದ್ಧ, ಅಲ್ಲಿ ಧರ್ಮರಾಯನಿಗೆ ಬೇಕಾಗಿಲ್ಲ ಯುದ್ಧ. ಬೇಕಾಗಿದ್ದೇ ಇದೇ ಕಾರಣಕ್ಕೆ, ಜನರನ್ನ ಅಂತ್ಯ ಮಾಡೋದಕ್ಕೆ, ಜನಸಂಖ್ಯೆನ ಕಂಟ್ರೋಲ್ ಮಾಡೋದಕ್ಕೆ. ನಮಸ್ಕಾರ ವೀಕ್ಷಕರೇ, ಜಾಬ್ ಲಾಸ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜನ ಇವತ್ತು ಯೋಚನೆ ಮಾಡುವಂತ ಪರಿಸ್ಥಿತಿ. ಯಾಕೆ ಅಂದ್ರೆ ಬರೀ 100 ಜನ 150 ಜನ ಕೆಲ್ಸಕ್ಕೆ ಬೇಕು ಅಂದ್ರೆ ಎಷ್ಟು ಜನ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಇಂಟರ್ವ್ಯೂ ಇದೆ ಅಂದ್ರೆ ಕಡಿಮೆ ಅಂದ್ರು ಒಂದು ಇಂಟರ್ವ್ಯೂಗೆ 100 ಜನ ಇರ್ತಾರೆ. 10 ಪೋಸ್ಟ್ ಇದೆ ಅಂದ್ರೆ 1000 ಜನ ನಿಂತ್ಕೊಳ್ತಾ ಇದ್ದಾರೆ ಕೆಲ್ಸಕ್ಕೆ ಅಂತ ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಇದು ಅಂತ ಅಲ್ಲ, ಎಷ್ಟೋ ವಿಡಿಯೋಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯಾವ ಲೆವೆಲ್ ಪೀಕ್ ಹೋಗಿದೆ ಅಂದ್ರೆ ಬರೀ 50 ಪೋಸ್ಟ್ ಇದೆ ಅಂದ್ರೆ 50,000 ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿ ನಿಂತ್ಕೊಳ್ತಾ ಇದ್ದಾರೆ. ಲೆಕ್ಕ ಹಾಕಿ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅನ್ಎಂಪ್ಲಾಯ್ಮೆಂಟ್, ಲೆಕ್ಕ ಆಗ್ತಾ ಇದೀವಾ? ಇಲ್ಲ ಅಲ್ಲ. ಕೆಲವಷ್ಟು ಜನ ಅದನ್ನೇ ವಿಡಿಯೋ ಮಾಡ್ಬಿಡ್ತಾ ಇದಾರೆ, ನೋಡಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ತರ ಇದೆ, ನಾವ್ ಇವತ್ತು ಈ ತರ ಒದ್ದಾಡ್ತಾ ಇದ್ವಿ. ಎಲನ್ ಮಾಸ್ಕ್ ಒಂದು ಮಾತು ಹೇಳಿದ್ರು 2028 ವೇಳೆಗೆ, ಅಂದ್ರೆ 2028 ಜಾಸ್ತಿ ದೂರ ಇಲ್ಲ ಬಿಡಿ, ಇನ್ನೊಂದು 2 ವರ್ಷ ಇರ್ಬೋದು. ಆ ಟೈಮ್ಗೆ ಭಾರತದಲ್ಲೇ ಸುಮಾರು 5 ಕೋಟಿ ಜನ ಕೆಲಸ ಇಲ್ಲದೆ ಅಲಿತಾ ಇರ್ತಾರೆ ಅಂತ ಹೇಳ್ತಾರೆ. 5 ಕೋಟಿ ಜನ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಓವರ್ ಆಲ್ ಆಗಿ ಈಗ ಏನಿದೆ ವರ್ಕಿಂಗ್ ಇಂಡಸ್ಟ್ರಿ ಓವರ್ ಆಲ್ ವರ್ಲ್ಡ್ ವೈಡ್ ತಗೊಂಡು ಅವ್ರ ಲೆಕ್ಕ ಹಾಕಿ ಹೇಳ್ತಾರೆ. ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಸುಮಾರು 40 ಕೋಟಿಗೂ ಜಾಸ್ತಿ ಜನ ಕೆಲಸ ಕಳ್ಕೊಳ್ತಾರೆ. ರೀಸನ್ ಬಂದು AI ಅಂತಾನೆ ಹೇಳ್ಬಿಟ್ರು. ಇಲ್ಲಿ ಕಾಣಿಸ್ತಾ ಇದೆ ಕಣ್ಣು ಮುಂದೆ. ಈಗಲೂ ಎಷ್ಟೋ ಕಂಪ್ನಿಗಳಲ್ಲಿ IT ಫೀಲ್ಡ್ ಆಗ್ಬೋದು, ನಾರ್ಮಲ್ ಮೆಕ್ಯಾನಿಕಲ್ ಫೀಲ್ಡ್ ಆಗ್ಬೋದು, ಅದೇ ಆಗ್ತಾ ಇರೋದು. IT ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ, AI ಅಡ್ವಾನ್ಸ್ಮೆಂಟ್ ಇಂದ 10 ಜನ ಮಾಡೋ ಕೆಲಸನ ಒಬ್ಬ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. 10 ಜನ ಕೆಲಸದಿಂದ ಕಿತ್ತಾಕ್ತಾ ಇದ್ದಾರೆ, ಒಬ್ಬ ಆ ಕೆಲಸ ಮಾಡ್ಬೇಕು ಅಂತ 1ಕ್ಕೆ 2 ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನು ಫ್ರೆಶರ್ಸ್ ನ ತಗೊಳ್ತಾ ಇದ್ದಾರೆ. ಸೀನಿಯರ್ಸ್ ಎಲ್ಲ ಎಲ್ಲೋಗ್ಬೇಕು, ಬದುಕನ್ನು ಯಾವ ತರ ನಡೆಸಬೇಕು ಅನ್ನೋದೇ ಯೋಚನೆ ಆಗೋಗಿದೆ. ಅದಕ್ಕೆ ಹೇಳಿದ್ರು 50 ಜಾಬ್ ಇದ್ರೆ 50,000 ಜನ ಅಪ್ಲೈ ಮಾಡ್ತಾರೆ. ರೀಸೆಂಟ್ ಆಗಿ ಕೆಲವಷ್ಟು ನೋಡಿರ್ಬೇಕು ನೀವು, ರೈಲ್ವೆನಲ್ಲಿ ಎಷ್ಟೋ 1,000 ಪೋಸ್ಟ್ 2,000 ಪೋಸ್ಟ್ ಲೋಕೋಪಾಲಿಟಿಗೆ ಕಾಲ್ ಮಾಡಿದ್ರು. ಅದಕ್ಕೆ ಅಪ್ಲಿಕೇಶನ್ ಎಷ್ಟು ಬಂದಿರ್ಬೋದು ಅಂದ್ರೆ ಸುಮಾರು 2.5 ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಪರಿಸ್ಥಿತಿ. ಇದನ್ನೇ ಹೇಳ್ತಾ ಇರೋದು, ಜಗತ್ತಲ್ಲಿ ಈ ಕೆಲಸ ಇಲ್ಲದೆ ಸ್ಕೇರ್ಸಿಟಿಯಿಂದ ಜನ ಬೇರೆ ಬೇರೆ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತ ದಿನ ಜಾಸ್ತಿ ದೂರ ಇಲ್ಲ. ಕಳ್ತನ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ, ಬಟ್ ಜನ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತ ದಿನ ಜಾಸ್ತಿ ದೂರ ಇಲ್ಲ. ಕಾರಣ ಆಪ್ಷನ್ ಇಲ್ಲ. ಅದನ್ನೇ ನಾನು ತೋರಿಸ್ತಾ ಇರೋದು. ಲಾಸ್ಟ್ 2 years ಅಲ್ಲಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. 2024-25 IT ಸೆಕ್ಟರ್ ಇಂದಾನೆ ಕೆಲಸದಿಂದ ತೆಗೆದಾಕಿರೋದು ಲೆಕ್ಕ ಹಾಕೊಂಡ್ರೆ 1,20,000 ಜನ ಇಲ್ಲೇ ತೋರಿಸ್ತಾ ಇದೆ ಡೇಟಾ. ಇದೇನು ಫೇಕ್ ಅಲ್ಲ, ಗೂಗಲ್ ಅಲ್ಲಿ ನೀವು ಹುಡುಕಿ, ಇದಕ್ಕೆ ಬೇಸಿಕ್ ಡೇಟಾ ತೋರಿಸ್ತಾ ಇರೋದು ಇದು. ಇದನ್ನ ಮೀರಿದ್ದು ಇನ್ನ ಜಾಸ್ತಿ ಜನನ ತೆಗೆದಿದ್ದಾರೆ. ಸುಮಾರು 2.5 ಲಕ್ಷ ಜನ ಕೆಲಸ ಕಳ್ಕೊಂಡಿದ್ದಾರೆ 2 ವರ್ಷದಲ್ಲಿ ಬರೀ IT ಸೆಕ್ಟರ್ ಅಲ್ಲಿ. ಅದನ್ನ ಬಿಟ್ಟು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಎಷ್ಟು ಜನ ಕೆಲಸ ಕಳ್ಕೊಂಡಿರ್ಬೋದು ಹಾಕಿದೀವಾ? ಇಲ್ಲ ಅಲ್ಲ. ಅಡ್ವಾನ್ಸ್ಮೆಂಟ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ಮೆಕ್ಯಾನಿಕಲ್ ಇಂಡಸ್ಟ್ರಿನಲ್ಲೆಲ್ಲ ಮಿಷಿನ್ಗಳನ್ನ ಹಾಕೊಳ್ತಾ ಇದಾರೆ. ಮೊದಲು ಪಾಲಿಸಿಗಳು ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ಒಂದು ಇಂಡಿಯಾದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತೀಯಾ ಅಂದ್ರೆ ಒಂದು ಲೊಕಾಲಿಟಿನಲ್ಲಿ ಇಷ್ಟು ಜನ ಕೆಲಸ ಕೊಡ್ಲೇಬೇಕು ಅಂತ ರೂಲ್ಸ್ಗಳಿತ್ತು. ಇವತ್ತಿನ ಪರಿಸ್ಥಿತಿ ಏನಿದೆ, ಅವರವರ ಅನುಕೂಲಕ್ಕೆ ಕಂಪನಿಗಳು ರನ್ ಮಾಡ್ಕೊಳ್ತಾ ಇದಾರೆ. ನಾವು ಕೊಡೋದು ಇಷ್ಟೇ ಸಂಬಳ, 5,000 ಕೊಡ್ತೀವಿ, ನೀನು 8 ಅವರ್ ಕೆಲಸ ಮಾಡಬೇಕು. ಇಲ್ಲ ಬೇಡ ಬೇಡಪ್ಪ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ. ಯಾಕೆ ಅಂದ್ರೆ ಬೇರೆ ಬೇರೆ ಕಡೆ ಅನಕ್ಷರಸ್ಥರು ಅವರು ಇವ್ರನ್ನ ಕರ್ಕೊಂಡು ಬಂದು 5,000ಕ್ಕೆ 10,000ಕ್ಕೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಅವರು ಕೂಡ ವ್ಯವಸಾಯ ನಿಲ್ಲಿಸಿದ್ರೆ ಬಿಡಿ, ಅದು ಸೆಕೆಂಡ್ರಿ ಮಾತಾಡೋದಾದ್ರೆ ಇಲ್ಲಿ ವರ್ಷಕ್ಕೆ ಸುಮಾರು 1.5 ಲಕ್ಷ ತನಕ ಜಾಬ್ ಲಾಸ್ ಅನ್ನೋದಾಗ್ತದೆ. ಇನ್ನ ಗ್ರಾಜುಯೇಟ್ಸ್ ಎಷ್ಟು ಜನ ಬರ್ತಾ ಇದಾರೆ ವರ್ಷಕ್ಕೆ ಇಂಡಿಯಾದಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು 8 ಮಿಲಿಯನ್ ಇಂದ 15 ಮಿಲಿಯನ್ ಗ್ರಾಜುಯೇಟ್ಸ್ ಆಚೆ ಬರ್ತಾ ಇದಾರೆ. ಅಂದ್ರೆ ಎಷ್ಟಾಯ್ತು, ಸುಮಾರು 80 ಲಕ್ಷ ಜನ ವರ್ಷಕ್ಕೆ 80 ಲಕ್ಷ ಜನ ಗ್ರಾಜುಯೇಟ್ಸ್ ಆಗ್ತಾ ಇದಾರೆ. ಅವ್ರ ಕೆಲಸ ಇಲ್ಲಿಂದ ಹತ್ತತ್ರ 1 ಕೋಟಿ ಜನ ಅನ್ಕೊಳ್ಳಿ. 1 ಕೋಟಿ ಜನ ಪಾಸ್ ಔಟ್ ಆಗಿ ಆಚೆ ಬರ್ತಾ ಇದಾರೆ ವರ್ಷ. ಅವ್ರಿಗೆ ಕೆಲಸ ಇಲ್ಲಿಂದ ಸೃಷ್ಟಿ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರಗಳು ವರಿ ಮಾಡ್ತಾ ಇಲ್ಲ. ಕೊನೆಗ 1 ಕೋಟಿ ಜನ ಕೆಲಸ ಏನ್ ಮಾಡಬೇಕು ಗೊತ್ತಿಲ್ಲದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾ ಇದಾರೆ. ಕೆಲಸಗಳು ಸಿಗ್ತಾ ಇಲ್ಲ, ಬದುಕೋದಕ್ಕೆ ದಾರಿಗಳಿಲ್ಲ. ಇನ್ನೇನ್ ಮಾಡೋಣ, ಓದಿದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆಪ್ಷನ್ ಇಲ್ಲ, ಜನ ಸಾಯ್ತಾ ಇದಾರೆ. ಇನ್ನ ಕೆಲವೊಬ್ರು
ಮೊಂಡಟ್ಟಿಗೆ ಬಿದ್ದು ಕಳ್ತನ ಮಾಡಾದ್ರೂ ಬದುಕ್ತಿ ಹೋಗಪ್ಪ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇನ್ನ ಕೆಲವೊಬ್ರು ಅವ್ರ ಎಜುಕೇಶನ್ಗಿಂತ ಕೆಳಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು ನಮ್ಗೆ ಈ ದೇಶದ ಸವಾಸನೆ ಬೇಡ ಅಂತ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತದೆ ಯೋಚನೆ ಯಾರು ಮಾಡ್ತಾ ಇಲ್ಲ. ಸರ್ಕಾರಗಳು ಇದ್ರ ಬಗ್ಗೆ ಜಾಸ್ತಿ ಅವರಿಗೆ ಮಾಡ್ತಾ ಇಲ್ಲ. ಫ್ರೀ ಸ್ಕೀಮ್ಗಳು ಕೊಡ್ತಾ ಇದೆ, ಸರ್ಕಾರ ದುಡ್ಡಿರೋರು ನಡೆಸ್ತಾ ಇದ್ದಾರೆ, ಅದರಿಂದ ಫ್ರೀ ಸ್ಕೀಮ್ಗಳು ಕೊಡ್ತಾ ಇದೆ, ಜನರನ್ನ ಸೋಂಬೇರಿಗಳು ಮಾಡ್ತಾ ಇದೆ. ಸೋಂಬೇರಿಗಳಾಗೋದಕ್ಕೆ ಮೊಬೈಲ್ಗಳಿದೆ, ರೀಲ್ಸ್ ಮಾಡೋದಕ್ಕೆ ಅದು ಇದೆಲ್ಲ ಇದಾವೆ. ಇದೆಲ್ಲ ಇರೋದ್ರಿಂದ ಮುಂದಿನ ಭವಿಷ್ಯ ಯಾರು ಯೋಚನೆ ಮಾಡ್ತಾ ಇಲ್ಲ. ವರ್ಷಕ್ಕೆ 1 ಕೋಟಿ ಜನ ಪಾಸ್ ಔಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಬಟ್ ಈಗಿರುವಂತವ್ರಲ್ಲೇ ವರ್ಷಕ್ಕೆ ಸುಮಾರು 2 ಲಕ್ಷ ಜನ, 3 ಲಕ್ಷ ಜನ, 4 ಲಕ್ಷ ಜನ ಕೆಲಸದಿಂದ ತೆಗಿತಾ ಇದ್ದಾರೆ. ಇನ್ನ 2028 ವೇಳೆಗೆ ಭಾರತದಲ್ಲಿ 5 ಕೋಟಿ ಜನ ಕೆಲಸ ಇಲ್ಲದೆ ಇರ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, 5 ಕೋಟಿ ಜನದ ಮೇಲೆ ಡಿಪೆಂಡ್ ಆಗಿರುವಂತ ಎಷ್ಟು ಫ್ಯಾಮಿಲಿಗಳಿರುತ್ತೆ. ಒಂದು ಫ್ಯಾಮಿಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಏನಿಲ್ಲ ಅಂದ್ರೂ 4 ಜನ ಡಿಪೆಂಡ್ ಆಗಿರ್ತಾರೆ. ಕೆಲವೊಂದು ಕಡೆ ಇನ್ನ ಜಾಸ್ತಿ ಇರುತ್ತೆ. ಆವರೇಜ್ ಆಗಿ 20 ಕೋಟಿ 25 ಕೋಟಿ ಜನ ದಾರಿ ಇಲ್ಲದೆ ಕೂತಿರ್ತಾರೆ. ಆಗ ಸರ್ಕಾರಗಳು ಇವು ಪರಿಹಾರ ಕೊಡುತ್ತಾ ಇಲ್ಲ. ಅದಕ್ಕೂ ಏನೇನೋ ಪ್ಲಾನ್ ಮಾಡಿದ್ದಾರೆ ಬಿಡಿ. ನಾನು ಮೊದಲೇ ಒಂದು ಇದನ್ನ ತಿಳಿಸಿದೆ. ಎಲಾನ್ ಮಾಸ್ಕ್ ಅವ್ರನ್ನ ಬಿಟ್ಟು ಬೇರೆಯವರು ತಿಳಿಸಿದ್ರು ಪ್ಯಾಂಡಮಿಕ್ ಅನ್ನೋದನ್ನ ಒಂದು ತರ್ತಾರೆ. ಯಾಕೆಂದ್ರೆ ಜನ 5 ಕೋಟಿ ಜನಕ್ಕೆ ಕೆಲಸ ಕೊಡೋದಕ್ಕಾಗೋದಿಲ್ಲ, 20 ಕೋಟಿ ಜನ ಸರ್ಕಾರ ಸಾಕೋದಕ್ಕಾಗೋದಿಲ್ಲ. ಆಗೇನ್ ಮಾಡ್ತಾರೆ, ಪ್ಯಾಂಡಮಿಕ್ ಇಲ್ಲ ಮಹಾಯುದ್ಧನೋ ಏನೋ ಒಂದು ನಡೆಸಿ ಇಷ್ಟು ಜನ ಏನಿದ್ದಾರೆ ಎಕ್ಸ್ಟ್ರಾ ಇದಾರಲ್ಲ, ಎಕ್ಸಸ್ ಭೂಮಿ ಮೇಲಿರುವಂತ ಜನರನ್ನ ಕಳಿಸೋ ಕೆಲಸ ಮಾಡ್ತಾರೆ. ಅಂದ್ರೆ ಪರಿಸ್ಥಿತಿ ನಾವು ಹೋಗಿ ನಿಂತ್ಕೊಳ್ತೀವಿ. ಇವಾಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಭವಿಷ್ಯ ತುಂಬಾ ಕಷ್ಟ ಇದೆ. ದುಡ್ಡಿರೋರು ದುಡ್ಡು ಮಾಡ್ಕೊಳ್ತಾನೆ ಇರ್ತಾರೆ, ನೆಮ್ಮದಿಯಾಗಿರ್ತಾರೆ. ಆದ್ರೆ ಈ ಕೆಳಮಟ್ಟದವರು, ಮಿಡಲ್ ಕ್ಲಾಸ್ ಅವರು ಕಷ್ಟಪಡ್ಲೇಬೇಕು, ಕಷ್ಟಪಡ್ತಾನೆ ಇರ್ತೀವಿ. ಕೊನೆಗೆ ಆಪ್ಷನ್ ಇಲ್ಲದೆ ಹೇಳದ್ನಲ್ಲ, ಪ್ಯಾಂಡಮಿಕ್ಗೂ ಇಲ್ಲ ಮಹಾಯುದ್ಧಕ್ಕೂ ಯಾವುದೋ ಒಂದು ಬಲಿಯಾಗಿ ಸಾಯ್ತೀವಿ. ಇಲ್ಲ ನ್ಯಾಚುರಲ್ ಡಿಸಾಸ್ಟರ್ಗಳು ಆಗ್ಬೋದು, ಅದು ಕ್ರಿಯೇಟೆಡ್ ಆಗಿರ್ಬೋದು. ಬಟ್ ಆದ್ರೆ ಏನು ಬೇಕಾದ್ರೂ ಆಗ್ಬೋದು. ಕಾರಣ ಗೌರ್ಮೆಂಟ್ಗಳು 20 ಕೋಟಿ ಜನ ಸಾಕಕ್ಕಾಗಲ್ಲ, ಕೆಲಸ ಕೊಡಕ್ಕಾಗಲ್ಲ, ಜನಕ್ಕೆ ಆಪ್ಷನ್ ಇಲ್ಲ. ಕಳ್ತನಕ್ಕೋ ಸುಲಿಗೆಗೋ ಏನೋ ಮಾಡ್ತಾರೆ, ಇಲ್ಲ ಗೌರ್ಮೆಂಟ್ ವಿರುದ್ಧ ತಿರುಗಿ ಬೀಳ್ತಾರೆ. ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಏನಾದ್ರು ಮಾಡ್ಬೇಕಲ್ಲ. ಓವರ್ ಪಾಪ್ಯುಲೇಷನ್, ಓವರ್ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕ್ರಿಯೇಟ್ ಆಗೋದು. ಅಂದ್ರೆ ಮಿತಿ ಮೀರಿ ಹೋಗಿದೆ ಪ್ರಪಂಚ. ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೆ, ಅದು ಹೆಚ್ಚು ಕಡಿಮೆ ಇದಕ್ಕೆ ಈಕ್ವಲೆಂಟ್ ಆಗಿದೆ. ಆ ವಿಡಿಯೋದಲ್ಲಿ ಹೇಳ್ತಾರೆ, ಬೇಡ 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 ಎನ್ನುವ ಯುದ್ಧ ಬೇಡ 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 ಎನ್ನುವ ಧರ್ಮರಾಜನಿಗೆ ಯುದ್ಧ ಮಾಡು 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 ಎನ್ನುವ ಪ್ರೇರಣೆ. ಯುದ್ಧ ಬೇಕು 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 ಎನ್ನುವ ಸುಯೋಧನನಿಗೆ ಬೇಡ 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 ಎನ್ನುವ ನಾಟಕ ನಾನೇ ಆಡಿದ್ದು. ಯುದ್ಧ ನಿನಗೆ ಬೇಕು ಕೃಷ್ಣ, ಕರ್ಣನಿಗೂ ಅಲ್ಲ ಕೌರವನಿಗೂ ಅಲ್ಲ. ಇದೊಂದು ಮಾತು ಕೇಳಿದ್ರೆ ಏನಿಸ್ತು ಬಿಡಿ. ಇಲ್ಲಿ ಏನೋ ಒಂದು ಉತ್ತರ ಕರ್ನಾಟಕ ಶೈಲಿನಲ್ಲಿ ಒಂದು ವಿಷಯನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಒಂದು ಮಾತು ಹೇಳಿದ್ರು, ಯುದ್ಧ ಬೇಡ ಬೇಡ ಅನ್ನೋ ಧರ್ಮರಾಯನಿಗೆ ಯುದ್ಧ ಮಾಡು ಅಂತ ಕೃಷ್ಣ ಪರಮಾತ್ಮ ಪ್ರೇರೇಪಣೆ ಮಾಡ್ದ. ಯಾಕೆ ಮಾಡ್ದ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದೇ ರೀಸನ್ಗೆ. ಯಾವ ರೀಸನ್? ನಾನು ಅದೇ ಹೇಳಿದ್ನಲ್ಲ, ಓವರ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕಾಗದೇ ಇರೋ ಮಟ್ಟಕ್ಕೆ ಪಾಪ್ಯುಲೇಷನ್ ಕ್ರಿಯೇಟ್ ಆಯ್ತು. ಪ್ಲಸ್ ಜನ ಕೆಟ್ಟ ದಾರಿ ಹಿಡಿಯೋದು ಜಾಸ್ತಿ ಆಯ್ತು. ಆಪ್ಷನ್ ಇಲ್ಲದೆ ಆಗ ಜನಸಂಖ್ಯೆ ಕಡಿಮೆ ಮಾಡ್ಬೇಕಾಯ್ತು. ಆಗೇನ್ ಮಾಡಿದ್ರು ಕೃಷ್ಣ ಪರಮಾತ್ಮ ಯುದ್ಧ ನಡೆಸಿದ್ರು. ಯುದ್ಧದಲ್ಲಿ ಒಂದು ಲೆಕ್ಕಾಚಾರ ಪ್ರಕಾರ ಸುಮಾರು ಇಲ್ಲಿ ತೋರಿಸ್ತಾ ಇರೋಷ್ಟು 160 ಕೋಟಿ ಜನ ಸತ್ರು ಮಹಾಭಾರತದ ಯುದ್ಧದಲ್ಲಿ. 160 ಕೋಟಿ ಜನ ಒಂದು ಬೇಸಿಕ್ ಲೆಕ್ಕ ಅಷ್ಟೇ. ಅದನ್ನ ಮೀರಿದ ಜನಸಂಖ್ಯೆ ಸತ್ರು ಅಂದ್ರೆ 1ಕ್ಕೆ 2ರಷ್ಟು ಲೆಕ್ಕ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟವರು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಎಷ್ಟೋ ಜನ ಮಿಸ್ ಆಗೋದ್ರು, ಎಲ್ಲೋದ್ರು ಗೊತ್ತಾಗ್ಲಿಲ್ಲ. ಇನ್ನ ಯುದ್ಧ ನಡೆದಾದ ಮೇಲೆ ಅಲ್ಲೂ ಕೂಡ ಅಸ್ತ್ರಗಳನ್ನ ಬಳಸಿದ್ರು, ಅಣ್ವಸ್ತ್ರಗಳನ್ನ ಬಳಸಿದ್ರು. ಆ ಅಣ್ವಸ್ತ್ರಗಳ ಎಫೆಕ್ಟ್ ಇಂದ ಎಷ್ಟೋ ಜನಕ್ಕೆ ಇಂಪ್ಯಾಕ್ಟ್ ಆಯ್ತು. ಆದ್ರಿಂದ ಸುಮಾರು 150ರಿಂದ 200 ಕೋಟಿ ಜನ ಸತ್ರು. ಹತ್ತತ್ರ ಅಲ್ಲಿ 400 ಕೋಟಿ ಜನ ಬಲಿಯಾದ್ರು ಮಹಾಭಾರತ ಯುದ್ಧಕ್ಕೆ. ಯಾಕೆ ಅನ್ನೋ ಕಾರಣ ಇದೇ ಕಾರಣ. ಆಗಿನ ಕಾಲದಲ್ಲೂ ಕೂಡ ಇದೇ ರೀತಿ ಮಿತಿಮೀರಿದ ಜನಸಂಖ್ಯೆಯಿಂದ ಎಷ್ಟೊಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ ಜನರು. ಅಂತವ್ರನ್ನೆಲ್ಲ ಅಂತ್ಯ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದು ರೂಪದಲ್ಲಿ ಮಾಡ್ಬೇಕು. ಇಲ್ಲ ಯುದ್ಧದ ರೂಪದಲ್ಲಿ, ಇಲ್ಲ ಕಾಯಿಲೆ ರೂಪದಲ್ಲಿ, ಇನ್ನ ಬೇರೆ ರೂಪದಲ್ಲಿ. ಇಲ್ಲಿ ಯುದ್ಧನೂ ನಡೀತು, ಕಾಯಿಲೆನೂ ಬಂತು, ಅದಾದ ಮೇಲೆ ಪ್ರವಾಹನೂ ಬಂತು, ಅಂತ್ಯ ಆಯ್ತು. ಯಾರಿಗ್ ಬೇಕಾಗಿತ್ತು ಯುದ್ಧ ಅಂದ್ರೆ ಕೃಷ್ಣ ಪರಮಾತ್ಮನ್ಗಲ್ಲ, ಜಗತ್ತಿಗೆ ಬೇಕಾಯಿತು. ಅಂಥದ್ದೇ ಈಗ ಸಂಭವಿಸುತ್ತೆ. ಜಗತ್ತಿಗೆ ಬೇಕಾಗಿದೆ ಒಂದು
ಸತ್ಯ. ಅದನ್ನ ಮಾಡೋದಕ್ಕೆ ಕಲ್ಕಿ ಭಗವಂತ ಬರ್ತಾನೆ ಅಂತ ನಂಬಿದೀವಿ ಅಷ್ಟೇ. ಆದ್ರೆ ಇಲ್ಲಿ ಆಗೋದೇನು, ಇಷ್ಟೊಂದು ಜನ ಇದಾರಲ್ಲ, ಕೆಲಸ ಕೊಡೋದಕ್ಕಾಗೋದಿಲ್ಲ, ಇವ್ರನ್ನ ಸಾಕೋದಕ್ಕಾಗೋದಿಲ್ಲ ಸರ್ಕಾರಗಳಿಂದ. ಕೊನೆಗೆ ಏನ್ ಮಾಡ್ಬೇಕು, ಯುದ್ಧನಾದ್ರೂ ನಡೆಸ್ಬೇಕು, ಇಲ್ಲ ಭೀಕರತೆನಾದ್ರೂ ತರಬೇಕು, ಬರಗಾಲನಾದ್ರೂ ತರಬೇಕು, ಇಲ್ಲ ಪ್ರವಾಹ ಮಾಡಿಸಿ, ಪ್ರಕೃತಿ ವಿಕೋಪ ಮಾಡಿಸಿ, ಓವರ್ ಆಲ್ ಆಗಿ ಜನರ ಸಂಖ್ಯೆನ ಕಡಿಮೆ ಮಾಡಿದ್ರೆ ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಬದಲಾವಣೆ ಈಗ ಆಗುತ್ತೆ ಅಂತಾನೆ ನಾನು ಹೇಳ್ತಾ ಇರೋದು. ಇದನ್ನೇ ಕಾಲಜ್ಞಾನಿಗಳು ಬರೆದಿದ್ದು. ಅದು ಇದು ಎಲ್ಲಾ ವಿಷಯಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಇದನ್ನೇ ಡೆಸ್ಟಿನಿ ಅಂತ ಕರೆದ್ರು. ಆ ಡೆಸ್ಟಿನಿ ಬಗ್ಗೆ ಇನ್ನ ಎಷ್ಟೋ ವಿಷಯಗಳಿದೆ, ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಯುದ್ಧ ಯಾಕೆ ಬೇಕು, ಅವ್ರು ಕೇಳಿದ್ರಲ್ಲ, ಯುದ್ಧ ಯಾಕೆ ಬೇಕು? ಕೃಷ್ಣನಿಗೆ ಬೇಕಾಗಿತ್ತು ಯುದ್ಧ, ಅಲ್ಲಿ ಧರ್ಮರಾಯನಿಗೆ ಬೇಕಾಗಿಲ್ಲ. ಯುದ್ಧ ಬೇಕಾಗಿದ್ದೇ ಇದೇ ಕಾರಣಕ್ಕೆ, ಜನರನ್ನ ಅಂತ್ಯ ಮಾಡೋದಕ್ಕೆ, ಜನಸಂಖ್ಯೆನ ಕಂಟ್ರೋಲ್ ಮಾಡೋದಕ್ಕೆ. ಈ ತರದ ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡುವಂಥದ್ದು. ಕೆಲವಷ್ಟನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಉತ್ತರಗಳು ಕೊಡ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.